ಪರಿಷತ್ ಸಂಬಂಧಪಟ್ಟಂತೆ ಚುನಾವಣೆಗಳಿಗೆ ಈಗ ವಿಧಾನಸೌಧಕ್ಕೆ ಎಲ್ಲರೂ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಎಂಟ್ರಿ ಆಗಿ ಒಬ್ಬೊಬ್ಬರಾಗಿ ಮತವನ್ನು ಹಾಕೋದಕ್ಕೆ ಮುಂದೆ ಸಾಗ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಶಾಸಕರು ಕೂಡ 5 ಬಸ್ಗಳ ಮುಖಾಂತರ ವಿಧಾನಸೌಧಕ್ಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಜೆಡಿಎಸ್ನವರು ಕೂಡ ಒಂದು ಮಿನಿ ಬಸ್ನಲ್ಲಿ ಎಂಟ್ರಿ ಕೊಟ್ಟಿರೋರು. ಮೇಲ್ಮನೆ ಕದರ ವಿಧಾನಸೌಧದಲ್ಲಿ ಶಾಸಕರಿಂದ ಮತದಾನ. ಬಿಜೆಪಿಯ ಉಚ್ಚಾಟಿತ ಶಾಸಕರ ನಡೆಯೇ ನಿಗೂಢವಾಗಿದೆ. ಮತದಾನ ಮಾಡಲು ಬಂದ ಹೆಬ್ಬಾರ್ ಸೋಮಶೇಖರ್ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿ ಮತ ಹಾಕ್ತಾರ ರೆಬಲ್ಸ್ ನಾಯಕರು ಶಿವರಾಮ್ ಹೆಬ್ಬಾರ್ ಎಸ್ಟಿ ಸೋಮಶೇಖರ್ ನಡೆ ನಿಗೂಢವಾಗಿದೆ. ಬಿಜೆಪಿಯವರು ಸೌಜನ್ಯಕ್ಕೂ ನಮ್ಮನ್ನ ಸಂಪರ್ಕಿಸಲೇ ಇಲ್ಲ, ನಮ್ಮ ಆತ್ಮಸಾಕ್ಷಿಯಂತೆ ನಾವು ಮತ ಹಾಕುತ್ತೇವೆ ಅಂತ ಇವರು ಕೂಡ ಹೇಳ್ತಿದ್ದಾರೆ. ರಾಜ್ ನ್ಯೂಸ್ ಜೊತೆ ಹೆಬ್ಬಾರ್ ಎಕ್ಸ್ಕ್ಲೂಸಿವ್ ಮಾತನಾಡಿರೋದು. ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡುವಂತಹ ಮಾತನ್ನು ನಮ್ಮ ಬಸವರಾಜನವರು ಮಾತನಾಡಿಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಶಾಸಕರಾಗಿದ್ದ ಶಿವರಾಮ್ ಹೆಬ್ಬಾರ್ ಅವರಿದ್ದಾರೆ. ಸರ್, ಇವತ್ತು ವಿಧಾನ ಪರಿಷತ್ ಚುನಾವಣೆ ಇದೆ. ತಾವು ಯಾರಿಗೆ ಮತ ಹಾಕ್ತೀವಿ ಮತದಾನ ಗೌಪ್ಯ ಮತವನ್ನು ಯಾರಿಗೆ ಹಾಕ್ತೇವೆ ಹೇಳ್ತಕ್ಕಂಥ ಅಧಿಕಾರ ಯಾರಿಗಿಲ್ಲ, ಗೌಪ್ಯತೆ ನಾವು ಆತ್ಮಸಾಕ್ಷಿ ಕಾರಣ ಸೌಜನ್ಯಕ್ಕೂ ನಮ್ಮನ್ನು ಬಿಜೆಪಿಯವರು ಮಾತಾಡ್ತಿದ್ದಾರೆ, JDSನವರು ಮಾತಾಡ್ತಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತಾಡ್ತಿದ್ದಾರೆ, ನಮ್ಮ ಸಹಾಯ ಮಾಡಿ ಹೇಳಿದ್ದಾರೆ. ನಾವು ನಿರ್ಣಯ ಏನು ಮಾಡ್ತೇವೆ ನಮ್ಮ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೇವೆ. ಸರ್, ಈಗ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ತಮ್ಮ ಮತಗಳು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕಾದ್ರೂ ಕೂಡ ತಮ್ಮ ಮತ ಕೂಡ ಇರತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿಯಾಗಿರುತ್ತೆ ನಿಮಗೆ ರಿಸಲ್ಟ್ ಆದ್ಮೇಲೆ ಗೊತ್ತಾಗುತ್ತೆ. ಓಕೆ, ಇದಿಷ್ಟು ಶಾಸಕ ಶಿವರಾಮ್ ಹೆಬ್ಬಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.